ತುರ್ತು ಚಿಕಿತ್ಸೆಗೆ ಅಗತ್ಯವಿರುವ ವ್ಯಕ್ತಿಗಳನ್ನು ಹಣದ ಆಸೆಗೆ ಸರ್ಕಾರಿ ಸ್ವಾಮ್ಯದ 108 ಆಂಬ್ಯುಲೆನ್ಸ್ಗಳು ಖಾಸಗಿ ಆಸ್ಪತ್ರೆಗಳಿಗೆ ಕೊಂಡೊಯ್ಯುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಈ ನಿಟ್ಟಿನಲ್ಲಿ ನಡೆಯುತ್ತಿರುವ ಮಾಫಿಯಾಗೆ ಕಡಿವಾಣ ಹಾಕದೆ ಹೋದರೆ ಕಲಬುರಗಿ ಜಿಲ್ಲೆಯಾದ್ಯಂತ ಹೋರಾಟ ರೂಪಿಸುವುದು ಅನಿವಾರ್ಯ ಆಗಲಿದೆ ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆ ಮತ್ತು ಯಂತ್ರೋಪಕರಣಗಳು ಇದ್ದು ಸದರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದಾಗಿದೆ. ಅಲ್ಲದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ಹಾಗೂ ವೈದ್ಯರು ರಸ್ತೆ ಅಪಘಾತ ಹಾಗೂ ಇತರೆ ತುರ್ತು ಚಿಕಿತ್ಸೆಗಾಗಿ ಬಂದ ರೋಗಿಗಳನ್ನು ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನೀಡದೆ ಬಡ ಹಾಗೂ ಕೂಲಿ ಕಾರ್ಮಿಕ ಮಧ್ಯಮ ವರ್ಗದ ಜನರಿಗೆ ಅನ್ಯಾಯ ಮಾಡುತ್ತಿರುವುದು ಮನೆ ಮಾತಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಭರವಸೆ ಇಲ್ಲದಂತಾಗಿದೆ. ಕಲಬುರಗಿ ಜಿಲ್ಲೆಯ ಜನ ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ ಮತ್ತು ಆರ್ಥಿಕ ಹೊರೆ ನಮ್ಮ ಜನರ ಮೇಲೆ ಮೇಲಿಂದ ಮೇಲೆ ಬೀಳುತ್ತಿದ್ದು, ಜಿಲ್ಲಾಡಳಿತ ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ಹಾಗೂ ವೈದ್ಯರು ಮತ್ತು ಆಸ್ಪತ್ರೆಯ ಒಳ ಸಿಬ್ಬಂದಿಗಳ ಮೇಲೆ ನಿಗಾ ವಹಿಸಿ ಸಾರ್ವಜನಿಕರಿಗೆ ಸರಳವಾಗಿ ಚಿಕಿತ್ಸೆ ಸಿಗುವಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಆಂಬ್ಯುಲೆನ್ಸ್ ಮಾಫಿಯಾ, ಖಾಸಗಿ ಆಸ್ಪತ್ರೆಯ ಮಾಫಿಯಾ ತೊಲಗುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ರಾಜ್ಯ ಸಮಿತಿಯು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಆಂಬ್ಯುಲೆನ್ಸ್ ಮಾಫಿಯಾದಿಂದ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ, ಬಡ ರೈತರಿಗೆ, ಬಡವರಿಗೆ ಈ ಆಂಬ್ಯುಲೆನ್ಸ್ ಮಾಫಿಯಾದಿಂದ ಅವರ ಜೀವನ ತತ್ತರಗೊಂಡಿದೆ. ಇವತ್ತು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ ತಂದುಕೊಡ್ತಾ ಇದೆ ಆಂಬ್ಯುಲೆನ್ಸ್ ಮಾಫಿಯಾ. ಇವತ್ತು ಸಾಮಾನ್ಯವಾಗಿ ಎಲ್ಲಾದರೂ ರಸ್ತೆ ಅಪಘಾತ ಆಯಿತು ಅಂದರೆ ಅಥವಾ ಯಾವುದೇ ಒಂದು ಹೆರಿಗೆ ಪ್ರಕರಣ ಇನ್ಯಾತರ ಒಂದು ಪ್ರಕರಣವಾಗಿ ಆ ರೋಗಿಗಳಿಗೆ ಆಸ್ಪತ್ರೆಗೆ ದಾಖಲಿಸಬೇಕಾದರೆ ಆಂಬ್ಯುಲೆನ್ಸ್ ಕರೆ ಮಾಡಿದಾಗ 108 ಆಂಬ್ಯುಲೆನ್ಸ್ನವರು ಅಲ್ಲಿಗೆ ಬಂದು ಆ ರಸ್ತೆ ಅಪಘಾತ ಆದಂಥ ರೋಗಿಗಳನ್ನು ತಮ್ಮ ಆಂಬ್ಯುಲೆನ್ಸ್ನಲ್ಲಿ ಇವತ್ತು ಹಾಕಿಕೊಂಡು ಸರ್ಕಾರಿ ಆಸ್ಪತ್ರೆಗೆ ಒಯ್ಯಬೇಕು. ಅವರು ಸರ್ಕಾರಿ ಆಸ್ಪತ್ರೆ ತುರ್ತು ಚಿಕಿತ್ಸೆ ಇರ್ತದೆ, ಅಲ್ಲಿ ಅವರಿಗೆ ಚಿಕಿತ್ಸೆ ಸಿಗ್ತದೆ. ಆದರೆ ಈ ಆಂಬ್ಯುಲೆನ್ಸ್ ಮಾಫಿಯಲ್ಲಿ ಭಾಗಿಯಾಗಿರುವಂಥ ಚಾಲಕರು ಮತ್ತು ಒಳಗಿನ ಸಿಬ್ಬಂದಿಗಳು ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಆ ರೋಗಿಯನ್ನು ಒಯ್ದು ಶಿಫ್ಟ್ ಮಾಡಿಬಿಡ್ತಾರೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಭಾಳ ದಿನಗಳಿಂದ ಇದು ನಡೀತಾ ಇದೆ. ಇವತ್ತು ಯಾರಿಗೆ ಆಕ್ಸಿಡೆಂಟ್ ಆಗಿರ್ತದೆ, ಯಾರಿಗೆ ರಸ್ತೆ ಅಪಘಾತ ಆಗಿರ್ತದೆ, ಅವ್ರ ಪರಿಸ್ಥಿತಿ ಏನದ, ಅವರು ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿನ ಖರ್ಚು ಅವ್ರು ಭರಿಸಬಹುದಾ ಇಲ್ಲ ಏನೂ ವಿಚಾರ ಮಾಡಲ್ಲ. ಇವತ್ತು ಎಷ್ಟೋ ಜನ ಬಡವರು ಆಸ್ಪತ್ರೆಗೆ ತೊಗೊಂಡು ಹೋಗ್ಬೇಕಾದ್ರೆ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ, ಮಷಿನರಿಗಳಿದ್ದಾವೆ. ಇವತ್ತು ವೈದ್ಯಕ ಚಿಕಿತ್ಸೆ ಕೊಡಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಇರ್ತದೆ. ಆದರೂ ಕೂಡ ಇವ್ರು ಏನು ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆ ಒಯ್ದೆ ಖಾಸಗಿ ಆಸ್ಪತ್ರೆ ಒಯ್ದು ಹಾಕ್ತಾರೆ. ಖಾಸಗಿ ಆಸ್ಪತ್ರೆ ಒಯ್ದು ಹಾಕಿದಾಗ ಅಲ್ಲಿನ ಖಾಸಗಿ ಆಸ್ಪತ್ರೆಯವ್ರು ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಇಮಿಡಿಯೇಟ್ ಅವ್ರಿಗೆ ಸ್ಕ್ಯಾನ್ ಮಾಡಿದ್ದೀವಿ ನಾವು, ಇವರಿಗೆ ಏನಾದರೂ ಒಂದು ಚಿಕಿತ್ಸೆ ಮಾಡಿ ತಿಳ್ಕೊಂಡು ಲಕ್ಷ ಬಿಲ್ ಮಾಡ್ತಾರೆ. ಇವತ್ತು ಯಾವುದು ಆ ರೋಗಿಗೆ ಅವಶ್ಯ ಇಲ್ಲ ಆದರೂ ಕೂಡ ಎಲ್ಲ ಟೆಸ್ಟ್ ಮಾಡಿಸಿ ಇವತ್ತು ಒಟ್ಟಾರೆಯಾಗಿ ಬಿಲ್ ಹೆಚ್ಚಿಗೆ ಮಾಡಿ ಜನರಿಗೆ ತೊಂದರೆ ಕೊಡೋ ಕೆಲಸ ಇವತ್ತು ಆಂಬ್ಯುಲೆನ್ಸ್ ಮಾಫಿಯಾದಿಂದ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಇವತ್ತು ರಾಜ್ಯದಲ್ಲಿ ಇರ್ಬೋದು, ಆದರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಮುಂದುವರಿತಾ ಇದೆ. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಒಂದು ಮಾಹಿತಿ ಕೇಳಿದಾಗ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ 108 ತಗೊಂಡು ಬರ್ತಾರೆ. ಅಲ್ಲಿ ತಂದಂಥ ಆಸ್ಪತ್ರೆವರೆಗೆ ಬಂದ ಮೇಲೆ 2 ವರ್ಷದಲ್ಲಿ ಸುಮಾರು 8,000 ರೋಗಿಗಳನ್ನು ಬೇರೆ ಸರ್ಕಾರಿ ಆಸ್ಪತ್ರೆಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಯಾರ. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ವೈದ್ಯರು ಇರ್ತಾರೆ, ಅವರು ಕೂಡ ಅಲ್ಲಿ ಬಂದಂಥ ರೋಗಿಗಳಿಗೆ ಇಮಿಡಿಯೇಟ್ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಅವರನ್ನು ಅಲ್ಲಿ ರಕ್ಷಣೆ ಮಾಡೋ ಕೆಲಸ ಆಗ್ತಾಯಿಲ್ಲ. ಒಟ್ಟಾರೆ ಇವತ್ತು ಆ ಒಂದು ಆಂಬ್ಯುಲೆನ್ಸ್ ಏನು ವ್ಯವಸ್ಥೆ ಇದೆ, ಅದರ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಅಲ್ಲಿರುವಂಥ ಪ್ರಾದೇಶಿಕ ವ್ಯವಸ್ಥಾಪಕರು ಮತ್ತು ಜಿಲ್ಲಾ ವ್ಯವಸ್ಥಾಪಕ ಸುಮಾರು 10 ವರ್ಷದಿಂದ ಅವರೇ ಇಷ್ಟೆಲ್ಲ ನಡೀತಿದ್ರು ಅವರು ಕಣ್ಣು ಮುಚ್ಕೊಂಡು ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರೈತರಿಗೆ, ಬಡ ಜನರಿಗೆ ಇವತ್ತು ಯಾರು ರಸ್ತೆ ಅಪಘಾತ ಒಳಗಾಗ್ತಾರೆ ಅವ್ರಿಗೆ ಒಯ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದೆ, ಇವತ್ತು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಸಿಕ್ಕಾಪಟ್ಟೆ ಬಿಲ್ ಮಾಡಿ ಇವತ್ತು ನಾವು ಮೊನ್ನೆನೇ ಒಂದು 2-3 ಪ್ರಕರಣ ನೋಡಿದ್ವಿ. ಅವನಿಗೆ ಆಕ್ಸಿಜನ್ ಇಟ್ಟಿದ್ದಾರೆ, ಅವ್ರ ಮನೆಯವ್ರು ಹೇಳ್ತಾರೆ ಇಲ್ಲರಿ ಅವ ಸತ್ತ ಹೋಗ್ಯಾನ, ಅವ ಇಲ್ಲ ಜೀವಂತ ಇಲ್ಲ ಅಂತ ಹೇಳ್ತಾರೆ.
ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.